ಏನ್ ನಚಿಕೇತವ್ರೆ ನೀವು? ಅತ್ತೆ ನಿಮ್ಮ ಊಟಕ್ಕೆ ಏನ್ ಸ್ವೀಟ್ ಬೇಕು ಅಂತ ಕೇಳಕ್ ಕಳ್ಸಿದ್ರು. ನೀವ್ ನೋಡಿದ್ರೆ ಯಾವ್ದೋ ಇಮ್ಯಾಜಿನೇಷನ್ ಅಲ್ಲಿ ನನ್ ಕೈಯೇ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀರ. ಏನಪ್ಪಾ ಮೊಮ್ಮಗನೇ, ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಬಂದಿದ್ಯಾ? ಇದ್ರೆ ಹೇಳು, ಮಾಡಿಸ್ಬಿಡೋಣ. ಹಾಗೆಲ್ಲ ಏನಿಲ್ಲ ಅಜ್ಜಿ. ಅದು ಡೈಲಿ ಅಕ್ಕೆ ಮತ್ತೆ ಬ್ರೋ ಇಬ್ರು ಸೆಪರೇಟ್ ಗಾಡಿಲಿ ಹೋಗ್ತಾ ಇದ್ರಲ್ವಾ. ಆದ್ರೆ ಇವತ್ತು ನಾನು ಇಬ್ರು ಒಂದೇ ಗಾಡಿಲಿ ಕಳಿಸ್ಬಿಟ್ಟೆ. ಮೊದ್ಲೇ ರೊಮ್ಯಾಂಟಿಕ್ ಕಪಲ್ಸ್. ನಮ್ ಜಾಕಿ ಅಪ್ಪು ಸರ್ ಒಂದ್ ಸ್ಟೈಲ್ ಆಗಿದ್ರೆ ಹೆಂಗಿರತ್ತೆ ಅನ್ನೋದು ಒಂದ್ ಸ್ಮಾಲ್ ಇಮ್ಯಾಜಿನೇಷನ್ ಕೊಟ್ಟೋದೆ. ಅದು ಎಡವಟ್ಟ ಆಗೋಯ್ತು. ಮನಸ್ಸಿನಿ ಅವರೇ, ಐ ಆಮ್ ಸೋ ಸಾರಿ, ವೆರಿ ಸಾರಿ, ಕ್ಷಮಿಸ್ಬಿಡಿ. ಇಟ್ಸ್ ಓಕೆ, ಬಟ್ ಇನ್ನೊಂದ್ಸಲ ಹಿಂಗ್ ಮಾಡ್ಬಾರ್ದು. ಇಲ್ಲ ಮಾಡಲ್ಲ ಮಾವ. ನಾನೇನ್ ನಿನ್ ಮಗಳ ಕೈನ ಕೆಟ್ಟು ದೇಶದಿಂದ ಏನ್ ಹಿಡ್ಕೊಳಕ್ ಹೋಗ್ಲಿಲ್ಲ. ಹಂಗೆ ಕಣ್ಣಲ್ಲಿ ಸುಟ್ಬಿಡ್ಬೇಡ ಗುರುವೆ. ನಾನೇ ನಿನ್ನೆ ಮೊನ್ನೆ ನೋಡ್ತಾ ಇದೀನ, ಹುಟ್ಟದಾಗಿಂದ ನೋಡ್ತಾ ಇದೀನಿ. ದೊಡ್ಡ ತರಲೆ ಅವನು. ನಾನೇನ್ ಬೇಜಾರ್ ಮಾಡ್ಕೊಳ್ಳಿಲ್ಲ. ಮಕ್ಕಂದ ಮದರ್ ಇಂಡಿಯಾ ಏನ್ ನಿನ್ ತಮ್ಮನ್ ಮಾತಿನ ಅರ್ಥ? ನಿನ್ ಬುದ್ಧಿ ಗೊತ್ತಿದೆ ಅಂದ್ರೆ ಯಾಕೋ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗೋ ತರ ಸ್ಟೇಟ್ಮೆಂಟ್ ಕೊಟ್ಟೋದ್ರಲ್ಲ. ಇದನ್ನ ಇಷ್ಟಕ್ಕೆ ಬಿಟ್ಬಾರ್ದು. ಬನ್ನಿ ಒಳ್ಳೆ ಹೋಗಿ ನಿಮ್ ಕೈಯಾರೆ ಶಂಕರ್ ಪೊಳಿ ಮಾಡ್ಕೊಡಿ. ಅದನ್ನ ತಿಂತ ಅದೇ ನಿನ್ ತಮ್ಮನ್ ಫೈಟ್ ಮಾಡ್ತೀನಿ ನೋಡು. ಮಾವೋ, ಐ ಆಮ್ ಕಮಿಂಗ್ ಐಸೆ. ಬನ್ನಿ ತರ್ಲೆ ನಡಿ. ನಚ್ಚಿ ಹೇಳಿದಂಗೆ ಅವರಿಬ್ರು ಬುಲೆಟ್ ಬೈಕ್ ಮೇಲೆ ಕುತ್ಕೊಂಡು ಫುಲ್ ರೊಮ್ಯಾಂಟಿಕ್ ಆಗಿ ಹೋಗಿರ್ಬೋದು ಅಲ್ವಾ? ಬೇಬಿ, ಅಂಥದ್ದೇನಿಲ್ಲ. ನಾನ್ ನೋಡಿದ್ನಲ್ಲ ಅವ್ರಿಬ್ರು ಹೋಗುವಾಗ. ಅವಳು ಡಲ್ ಆಗಿದ್ಲು, ಅಜಿತ್ ಕೂಡ ಡಲ್ ಆಗೇ ಇದ್ದ. ಶ್ರವಣ್ ಭಾವ ಸಮ್ಮನ್ಸ್ ಕಳಿಸ್ದಾಗಿಂದ ಭೂಮಿ ಫುಲ್ ಆಫ್ ಆಗಿದ್ದಾಳೆ. ತಲೆ ಕೆರ್ಸ್ಕೋಬೇಡ. ಥ್ಯಾಂಕ್ ಯು ಮದರ್ ಇಂಡಿ. ಮಾವ, ನೀವ್ ಕಾಫಿ ಮಾಡಿ ತಂದು ಕೊಟ್ರಾ? ಮಾಡಿದ್ ನಿಮ್ಮಮ್ಮ ತಂದು ಕೊಡ್ತಿರೋದು ಮಾತ್ರ ನಾನು ಮಿಸ್ಟರ್ ನಚಿಕೇತ್. ಅಲ್ವಾ ನಚ್ಚಿ? ಏನು ಇದು ಆಶ್ಚರ್ಯ? ನೀನ್ ಒಂದ್ ಕಡೆ ಕೂತ್ಕೊಳ್ಳೋನೇ ಅಲ್ಲ, ಅಂಥದ್ರಲ್ಲಿ ಇವತ್ತು ಲ್ಯಾಪ್ಟಾಪ್ ಮುಂದೆ ಕೂತಿದ್ಯಾ? ಏನು ಸಮಾಚಾರ? ಮದರ್ ಇಂಡಿಯಾ, ನಾನ್ ಇನ್ಮೇಲೆ ಕೇರ್ ಆಫ್ ಮಂಡ್ಯ. ಇಲ್ಲಿ ಒಂದ್ ಕೆಲ್ಸ ಅಂತ ಬೇಕಲ್ಲ, ಅದಕ್ಕೆ ಮಂಡ್ಯ ಬೆಂಗಳೂರು ಸುತ್ತಮುತ್ತ ಇರೋ ಹಾಸ್ಪಿಟಲ್ಸ್ಗೆ ನಾನು ರೆಸ್ಯೂಮೇನ್ ಕಳಿಸ್ತಾ ಇದ್ದೀನಿ. ಓಹೋ, ಹಾಗಾದ್ರೆ ನನ್ನ ಮಗ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತಾನೆ ಅಂತ ಆಯ್ತು. ಕಳ್ಸು, ನಾನು ಒಂದಷ್ಟು ಕಡೆ ರೆಫರ್ ಮಾಡ್ತೀನಿ. ನಿನ್ ಕೆಲಸ ಸಿಕ್ತಿದಾಗೆ ಒಂದ್ ಒಳ್ಳೆ ಹುಡುಗಿ ನೋಡಿ ನಿನ್ ಮದುವೆ ಮಾಡಿ ಮುಗಿಸ್ಬಿಡ್ತೀವಪ್ಪ. ನೀನು ಸುಖ ಸಂಸಾರ ನೋಡಿ ನಮ್ಮ ಅಕ್ಕ ನೆಮ್ಮದಿಯಾಗಿರ್ತಾಳೆ ಅಲ್ವಾಕ? ಆದ್ರೆ ಶ್ರವಣ, ಈಗಾಗ್ಲೇ ಮದ್ವೆ ಆಗಿರೋ ನನ್ ದೊಡ್ಡ ಮಗ ಸೊಸೆ ಸಂತೋಷವಾಗಿಲ್ವಲ್ಲೋ? ಅದ್ ಒಂದ್ ವಿಷಯ ನನ್ ನಿಮ್ದಿನ ಹಾಳ್ ಮಾಡ್ತಾ ಇದೆ. ಅಕ್ಕ ಶ್ರವಣ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಕಣೋ. ನಾನ್ ನಿನಗೆ ಭೂಮಿ ತಾಯಿ ವಿರುದ್ಧ ಹಾಕಿರೋ ವಕಾಲತ್ನ ವಾಪಸ್ ತಗೋ ಅಂತ ಹೇಳಲ್ಲ. ಯಾಕೆಂದ್ರೆ ಈ ವಿಚಾರವಾಗಿ ನಚ್ಚಿ ನನ್ಗೆ ಕ್ಲಾರಿಟಿ ಕೊಟ್ಟಿದ್ದಾನೆ. ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ನ್ಯಾಯ ಸಿಗುತ್ತೆ. ಈಗಿರೋ ಚಿಂತೆ ಏನಪ್ಪಾ ಅಂದ್ರೆ ಆ ನ್ಯಾಯ ಯಾವಾಗ ಸಿಗುತ್ತೆ ಅನ್ನೋದೇ ನನ್ ಕಾಳಜಿ. ಎಸ್, ರೆಸ್ಯೂಮೆ ಕಳ್ಸಾಯ್ತು. ಈಗ ನಾನ್ ಸುತ್ತಾಡ್ಕೊಂಡು ಅತ್ಗೆ ಟೀ ಅಂಗಡಿಗೆ ಹೋಗಿ ಅವ್ರ ಕೈಯಲ್ಲಿ ಒಂದ್ ಕಡಕ್ ಟೀ ಕುಡ್ಕೊಂಡ್ ಬರ್ತೀನಿ. ನಚ್ಚಿ ಅಜಿತ್ ಸ್ಟೇಷನ್ ಹೋಗ್ತಿದ್ಯಾ? ಹಾಗಾದ್ರೆ ನಾನು ಬರ್ತೀನಿ. ನೀನು ಆ ಟೀ ಅಂಗಡಿ ಹತ್ರ ಟೀ ಕುಡಿತಾ ಇರು, ನಾನು ಒಳಗಡೆ ಹೋಗ್ಬಿಟ್ಟು ಅಜಿತ್ನ ಮೀಟ್ ಮಾಡಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಬರ್ತೀನಿ. ಓಕೆ. ನಚ್ಚಿ, ಈಗ ತಾನೇ ಅಮ್ಮ ಮಾಡಿರೋ ಟೀ ಕುಡ್ದೆ ತಾನೆ? ಆಗ್ಲೇ ನಿಮ್ ಅತ್ಗೆ ಮಾಡಿರೋ ಟೀ ಕುಡಿಬೇಕು ಅಂತ ಸ್ಟೇಷನ್ ಹತ್ರ ಹೋಗ್ತಿದ್ಯಾ, ಹೌದು ತಾನೇ? ಮದರ್ ಇಂಡಿಯಾ, ಅದು ಸಮನ್ಸ್ ಬಂದಾಗ್ಲಿಂದ ಅದಕ್ಕೆ ಯಾಕೋ ತುಂಬಾ ಬೇಜಾರಲ್ಲಿದ್ದಾರೆ. ಅದಕ್ಕೆ ಅವ್ರ ಹತ್ರ ಹೋಗಿ ಒಂದ್ ಸ್ವಲ್ಪ ಕಾಮಿಡಿ ಮಾಡಿ ಅವ್ರ ಮನ್ಸನ್ನ ಹಗೂರ ಮಾಡಿ ಬರ್ತೀನಿ. ಚೈಲ್ ಚಪಾತಿ ಬರ್ತೀಯಾ? ಹೋಗೋ ಲಂಬು, ನೀ ಅಲ್ಲಿ ಹೋಗ್ತಿರೋದು ಆ ಟೀ ಅಂಗಡಿ ಜೊತೆ ಮಾತಾಡಕ್ ತಾನೆ, ಅಲ್ಲಿಗೆಲ್ಲ ನಾನ್ ಬರಲ್ಲ, ನೀನೇ ಹೋಗು. ಓಕೆ, ನಾನೆಂತೂ ಹೋಗ್ತಾ ಇದ್ದೀನಿ. ಸರಿಪ್ಪ, ಹುಷಾರು. ಅಲ್ಲ ಭೂಮಿ, ನೀನೇನಾದ್ರೂ ಅಜಿತ್ ಸಾಹೇಬ್ರನ್ನ ಒಪ್ಪಂದದ್ ಮದ್ವೆ ಆಗಿದ್ಯಾ ಅಂತ ಭಾಗ್ಯಕ್ಕಂಗ್ ಗೊತ್ತಾದ್ರೆ ಅವ್ಳು ಎದೆ ಹೊಡ್ಕೊಂಡು ಸತ್ತೋಗ್ತಾಳಲ್ವಾ? ಲಕ್ಷ್ಮಕ್ಕ, ನಾನ್ ಸ್ಕೂಲ್ಗೆ ಹೋಗ್ಬೇಕಾದ್ರು ಅಮ್ಮ ನಾನ್ ಸ್ಕೂಲ್ಗೆ ಹೋಗ್ ಬರ್ತೀನಿ, ನನ್ಗೆ ಆಶೀರ್ವಾದ ಮಾಡು ಅಂತ ಅಮ್ಮನ ಹತ್ರ ಆಶೀರ್ವಾದ ತಗೊಂಡ್ ಹೋಗ್ತಾ ಇದ್ದೆ. ನನ್ನ ಅಪ್ಪ ನನ್ನಮ್ಮ ಅಷ್ಟು ಒಳ್ಳೆ ಬುದ್ಧಿ ಕಲಿಸಿದಾರೆ ನನ್ಗೆ. ಆದ್ರೆ ಈಗ ನನ್ನ ಮಗಳ ತಾಳಿ ಕಟ್ಟಿಸ್ಕೋಬೇಕಾದ್ರು ನನ್ನ ಆಶೀರ್ವಾದ ಬೇಡವಾಯ್ತು ಅಂತ ಅದೆಷ್ಟು ನೊಂದ್ಕೊಂಡ್ರು ಏನೋ ಅಕ್ಕ. ನನಗಂತೂ ಯೋಚನೆ ಮಾಡಿ ಮಾಡಿ ಅಳು ಭಯ ಎಲ್ಲ ಒಟ್ಟಿಗೆ ಆಗ್ತಿದೆ ಅಕ್ಕ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ ಭೂಮಿ, ಶ್ರವಣ್ ಸಾಹೇಬ್ರು ನಿನ್ನ ಮಗಳ ತರ ನೋಡ್ತಿದ್ರು,
ಈ ಗಾಡಿ ಎಲ್ಲ ಕೊಟ್ರು, ಆದ್ರೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಯಾಕೆ ಈ ತರ ಕೆಟ್ಟ ಬುದ್ಧಿ ಬಂತು? ಕಾರಣಗಳು 1000 ಇರ್ಬೋದು ಭೂಮಿ, ಆದ್ರೆ ಅಜಿತ ಕರಿಕೆ ಅಣ್ಣ ಅಕ್ಕ ಸಾಹೇಬ್ರು ಕರೀತಿದಾರಲ್ಲ, ಅದೇನಂತ ಕೇಳ್ಕೊಂಬರ್ತೇನೆ. ಸಾಹೇಬ್ರೆ, ಭೂಮಿ, ನಮ್ಮ ಮದ್ವೆ ವಿಚಾರನ ನಿಮ್ ತಾಯಿ ನಾವೇ ಹೇಳ್ಬೇಡ. ಅದ್ಭುತ, ಅಷ್ಟ್ ಮಾಡ್ರಪ್ಪ ಇಬ್ರು ಸೇರ್ಕೊಂಡು. ಸಾಹೇಬ್ರೆ ನೀವೇನ್ ಮಾತಾಡ್ತಿದ್ದೀರಾ? ಭೂಮಿ ಹಾಗಲ್ಲ ಭೂಮಿ, ಈಗ ನೀನು ಕೋರ್ಟ್ಗೆ ಹೋಗಿ ಕಟ್ಕಟ್ಟಲ್ಲಿ ನಿಂತ್ಕೊಂಡ್ರೆ ನಿಮ್ ತಾಯಿಗೆ ನಿನ್ ತಾಳಿ ನೋಡಿದ್ರೆ ಗೊತ್ತಾಗೇ ಆಗುತ್ತಲ್ವಾ? ಅದ್ರ ಬದಲು ನಾವೇ ಹೇಳ್ಬೇಡ. ಸಾಹೇಬ್ರೆ ಸ್ವಲ್ಪ ನಿಲ್ಲಿಸ್ತೀರಾ? ಅಲ್ಲ ಸಾಹೇಬ್ರೆ, ನಾನೊಂದ್ 50 ಪೈಸೆ ಚಾಕ್ಲೇಟ್ ತಗೊಂಡ್ರು, ಅಮ್ಮ ನಾನು ಈ ಚಾಕ್ಲೇಟ್ ತಗೊಂಡೆ ಅಂತ ಹೋಗಿ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ಈಗ ಹೋಗಿ ಅಮ್ಮ ನಾನು ಮದ್ವೆ ಆಗ್ಬಿಟ್ಟಿದೀನಿ, ಮದ್ವೆ ಆಗಿ 4 ತಿಂಗಳಾಯ್ತು ಅಂತ ಹೇಳೋದಕ್ಕಾಗತ್ತಾ? ಅಲ್ಲ ಸಾಹೇಬ್ರೆ, ಯಾವ ಮುಖ ಇಟ್ಕೊಂಡು ಹೋಗಿ ಹೇಳಿ ನಮ್ಮ ಅಮ್ಮನ ಹತ್ರ ಇದನ್ನೆಲ್ಲ ನಾನು? ಭೂಮಿ, ಅವ್ರಿರೋ ಪರಿಸ್ಥಿತಿಗಿಂತ ಈ ಮದ್ವೆ ವಿಚಾರ ಏನ್ ಶಾಕಿಂಗ್ ವಿಚಾರ ಆಗಲ್ಲ. ಅಜಿತಾ, ಭೂಮಿ, ಇಬ್ರು ಸೇರ್ಕೊಂಡು ನಿಮ್ಮ ತಾಯಿಗೆ ಈ ವಿಷಯನ ಹೇಳ್ಬಿಡ್ರಿ. ಅದಾದ್ಮೇಲೆ ಒಂದಿಷ್ಟು ತಿಂಗಳ ಕಾಲ ಆರಾಮಾಗಿರ್ಬೋದು. ಯೋಚನೆ ಮಾಡಿ ಪ್ಲೀಸ್ ಭೂಮಿ. ನೋಡು, ನಿನಗೆ ನಿಮ್ ತಾಯಿ ಹತ್ರ ಹೇಳ್ಕೊಳ್ಳೋದಕ್ಕೆ ಹಿಂಸೆ ಆಗುತ್ತೆ ಅಂದ್ರೆ ನಾನು ಆ ಜವಾಬ್ದಾರಿ ತಗೊಂತೀನಿ. ನಾನ್ ಹೇಳ್ತೀನಿ ನಿಮ್ ತಾಯಿಗೆ. ಭೂಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಒಪ್ಕೊಂಡ್ಬಿಡು. ಅಯ್ಯೋ, ನಿಮ್ಮಿಬ್ರಿಗೂ ಅರ್ಥನೇ ಆಗ್ತಿಲ್ವಲ್ಲ. ನೋಡಿ, ನಾನು ನನ್ನ ಅಮ್ಮನ ಹತ್ರ ಹೋಗಿ ನಾನ್ ಮದ್ವೆ ಆಗಿದ್ದೀನಿ ಅಂದ್ರೆ ಅಮ್ಮ ಒಂದ್ ಮಟ್ಟಿಗೆ ಒಪ್ಕೋತಾಳೆ. ಆದ್ರೆ ಒಪ್ಪಂದದ್ ಮದ್ವೆ ಆಗಿದ್ದೀನಿ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅವಳು ಒಪ್ಕೊಳ್ಳಿಲ್ಲ ಸಾಹೇಬ್ರೆ. ಒಬ್ಬನ ಮದ್ವೆ ವಿಚಾರ ಈಗಲೇ ಹೇಳೋದೇ ಬೇಡ. ಹಾ, ಅದು ನಿಮ್ ತಾಯಿ ಜೈಲಿಂದ ಹೊರಗಡೆ ಬಂದ್ಮೇಲೆ ನಿಧಾನಕ್ಕೆ ಅವ್ರಿಗೆ ಅರ್ಥ ಮಾಡಿಸಿದ್ರಾಗತ್ತೆ. ಈಗ ನಮ್ ಮದ್ವೆ ವಿಚಾರದ ಬಗ್ಗೆ ಮಾತ್ರ ಅವ್ರಿಗೆ ಹೇಳೋಣ. ನಮ್ ಕಾಂಟ್ರಾಕ್ಟ್ ಮುಖ್ಯದೊಳಗಡೆ ನಿಮ್ ತಾಯಿ ಹೊರಗಡೆ ಬಂತು ಅಂತ ಹೇಳಿದ್ರೆ ಆಗ್ಲಾದ್ರೂ ವಿಚಾರ ಗೊತ್ತಾಗ್ಲೇಬೇಕಲ್ಲ ಭೂಮಿ. ಅವತ್ ಗೊತ್ತಾಗೋದ್ರ ಬದಲು ನಾವೇ ಹೋಗಿ ಇವಾಗಲೇ ಹೇಳ್ಬಿಡೋಣ. ಅಟ್ಲೀಸ್ಟ್ ಈಗ ಬಂದಿರುವಂತ ಸಮಸ್ಯೆಯಿಂದ ನಾವು ತಪ್ಪಿಸ್ಕೊಬಹುದು. ನೋಡು, ಈಗ್ಲೇ ಹೋಗಿ ನಿಮ್ಮ ಅಮ್ಮನ ನೋಡೋಣ. ವಾವ್, ಅದಕ್ಕೆ ನಮ್ಮನ್ನ ಮೀಟ್ ಮಾಡ್ತಾ ಇದ್ದೀರಾ? ನಾನು ಬರ್ತೀನಿ. ನೀನಾ? ಬೇಡ ಬೇಡ ಬೇಡ. ಯಾಕಿಬ್ರು ನನ್ನ ಒಟ್ಟಿಗೆ ಅವಾಯ್ಡ್ ಮಾಡ್ತಾ ಇದ್ದೀರಾ? ಏ ನೋಡು, ನೀನ್ ಮೊದ್ಲೇ ನಾಟಿ. ನೀನು ಅವ್ರ ದುಃಖದಲ್ಲಿದ್ದಾರೆ ಅಂತ ಹೇಳಿ ಅಥವಾ ಜೈಲಲ್ಲಿದ್ದಾರೆ ಅಂತ ಹೇಳಿ ಏನೋ ತಮಾಷೆ ಮಾಡಿ ಅಲ್ಲೇನೋ ಇನ್ನೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋ ಒಂದು ಕನ್ಸರ್ನ್ ಅಷ್ಟೆ. ಅದಕ್ಕೆ ಹೇಳ್ತಿರೋದು. ಬೇಕಾದ್ರೆ ನಾಳೆ ಅವ್ರ ಕೋರ್ಟಿಗೆ ಬರ್ತಾರೆ, ನೀನು ಡೈರೆಕ್ಟ್ ಅವ್ರ ಹತ್ರ ಅಲ್ಲೇ ಮಾತಾಡ್ಬೋದು. ಅಲ್ಲ ನೋಡು, ಸ್ವಲ್ಪ ವರ್ಷ ಫಾರಿನ್ ಅಲ್ಲಿ ಇದ್ ಮಾತ್ರಕ್ಕೆ ಈ ಅಣ್ಣನ ಮಾತಿಗೆ ಗೌರವ ಇಲ್ದೇ ಇರೋ ಹಾಗಾಯ್ತಾ? ನೋ ಬ್ರೋ, ಪಾಪ್ಸಿ ಬಿಟ್ರೆ ನೀನೇ ಅಲ್ವಾ ನಂಗೆಲ್ಲ. ಪಾಪ್ಸಿ ಕೊಡೋ ರೆಸ್ಪೆಕ್ಟೇ ನಾನು ನಿಂಗೂ ಕೊಡ್ತಾ ಇರೋದು. ಸರಿ, ಹಾಗಾದ್ರೆ ಈಗ ನಾನು ಹೇಳಿದ್ದನ್ಗೆ ನಾನು ಮತ್ತೆ ಭೂಮಿ ಹೋಗಿ ಅವ್ರ ತಾಯಿ ಮಾತಾಡ್ಸ್ಕೊಂಡ್ ಬರ್ತೀವಿ. ನೀನ್ ಬರೋದ್ ಬೇಡ. ಅಂದಾಗೆ ಇಲ್ಲಿಗೆ ಬಂದಿದ್ ವಿಚಾರ ಏನು? ಏನಿಲ್ಲ, ತಾವು ವಿಚಾರಣೆಗೆ ಹಾಜರಾಗ್ಬೇಕು ಅಂದಾಗ್ಲಿಂದ ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಮಾಷೆ ಮಾಡಿ ಅವ್ರ ಮನ್ಸ್ಪೂರ್ತಿ ಧೈರ್ಯ ತುಂಬಿ ಹೋಗೋಣ ಅಂತ ಬಂದು. ಸೋ ಸ್ವೀಟ್ ಆಫ್ ಯು. ಇಷ್ಟು ಹುಡುಗಾಟ ಮಾಡಿದ್ರು ಮೆಚೂರ್ಡಾಗಿ ಯೋಚನೆ ಮಾಡ್ತಿದ್ಯಾ. ಬಟ್ ನೀನ್ ತಿಳ್ಕೊಂಡಿರೋ ಹಾಗೆ ನಿಮ್ ಅತ್ತಿಗೆ ಅಷ್ಟೊಂದು ವೀಕ್ ಅಲ್ಲ, ಸಿಕ್ಕಾಪಟ್ಟೆ ಸ್ಟ್ರಾಂಗ್. ನಾನು ಆಗ್ಲೇ ಅವ್ರಿಗೆ ಧೈರ್ಯದ ಮಾತು ಹೇಳಿದೀನಿ. ಶೀಸ್ ಆಲ್ ರೈಟ್. ಈಗ ಗುಡ್ ಬಾಯ್ ತರ ಮನೆಗೆ ಹೋಗ್ಬೇಕು, ಅಮ್ಮ ಕಾಯ್ತಿರ್ತಾರೆ. ಹೊರಡು. ಇದೇ ಕೊನೆ ಮಾತಾ? ಅದಕ್ಕೆ ನೀವಾದ್ರೂ ಹೇಳಿ ಬ್ರೋಗೆ. ನಚ್ಚಿ, ಈ ಸಲ ಅಣ್ಣ ಹೇಳ್ದ ಕೇಳ್ಬೇಕು ನೀನು, ಸರಿನಾ? ನಡಿ ಮನೆಗೆ. ಓಕೆ, ಬಹುಮತ ನಿಮ್ ಕಡೆ ಇರೋದ್ರಿಂದ ನಾನು ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಿಮ್ ಅಂಗಡಿಲಿ ನಂಗೊಂದ್ ಸ್ಪೆಷಲ್ ಕಪ್ ಟೀ ಮಾಡ್ಕೊಡ್ತೀರಾ? ಇಲ್ಲಿವರೆಗೂ ಬಂದಿದ್ದೀನಿ, ನಿಮ್ ಕೈಯಾರೆ ಒಂದ್ ಕಪ್ ಟೀ ಕುಡ್ದು ಖುಷಿಯಾಗಿ ಹೋಗ್ತೀನಿ. ಏಯ್, ಮನೆಯಲ್ಲಿ ನಿಮ್ಮ ಅತ್ತಿಗೆನೇ ಅಲ್ವಾ ಟೀ ಮಾಡ್ಕೊಡೋದು, ಅದೇನು ಅಂಗಡಿಲೇ ಕುಡಿಬೇಕು ಅಂತ ಹೇಳಿ? ನೋಡು, ಇದು ಪೊಲೀಸ್ ಸ್ಟೇಷನ್, ಇಲ್ಲಿ ತಲಾಟೆ ಎಲ್ಲ ಮಾಡ್ಬೇಡ. ಹೊರಡು ಮನೆಗೆ. ಓಕೆ ಓಕೆ, ಸಿ ಯು. ಏನಾಚಿ? ಹಲೋ. ಏ, ಯಾಕೋ, ಏನಾಯ್ತು? ನಚ್ಚಿ, ಈ ನಚ್ಚಿ, ಏನೋ ಇದು? ಸ್ಟೇಷನ್ ಇಂದ ಇಷ್ಟು ಬೇಗ ಬಂದ್ಬಿಟ್ಟೆ? ಬೇಗ ಬಂದಿದ್ದಲ್ಲ, ಅಲ್ಲಿಂದ ಓಡ್ಸಿದ್ದು. ಓಡ್ಸಿದ್ದ? ಯಾರು? ಇದಾನಲ್ಲ ನಿನ್ ಮುದ್ದಿನ ಮಗ. ಖಾಕಿ ಹಾಕಿದ್ರೆ ಅಗ್ನಿ IPS ಆಗ್ಬಿಡ್ತಾನೆ. ಸಂಬಂಧಗಳಿಗೆ ಬೆಲೆನೇ ಇರಲ್ಲ. ಇಷ್ಟು ದೂರದಿಂದ ಹೋದ್ರೆ ಚಿಕ್ಕ ಖುಷಿನೇ ಇಲ್ಲ.
ನಾಟ್ ಇವನ್ ಅ ಸ್ಮೈಲ್, ಕ್ಯಾನ್ ಯು ಬಿಲೀವ್ ಇಟ್? ಅದಕ್ಕೆ ಅವನು ಕರೆಕ್ಟ್ ನಾಮಕರಣ ಮಾಡಿದ್ದಾರೆ, ಸಿಡಕ್ಮೂತಿ ಸಿದ್ದಪ್ಪ ಅಂತ. ನಚ್ಚಿ, ಸ್ವಲ್ಪ ಹೊತ್ತಲ್ಲೇ ಬ್ರೋ ಅತ್ಗೆ ಇಬ್ರು ಅತ್ಗೆ ಅವ್ರ ತಾಯಿನ ನೋಡಕ್ಕೆ ಜೈಲ್ಗೆ ಹೋಗ್ತಿದಾರಂತೆ. ನಾನು ಅತ್ಗೆ ಅವ್ರ ತಾಯಿನ ನೋಡೇ ಇಲ್ಲ ಅಲ್ವಾ, ಅದ್ರಲ್ಲೂ ಬೇರೆ ಅವ್ರ ಜೈಲಲ್ಲಿದ್ದಾರೆ. ಒಂದೇ ಒಂದ್ಸಲ ಅವ್ರಿಗೆ ಹಾಯ್ ಹೇಳ್ತೀನಿ ಅಂದ್ರೆ ಕೇಳಲೇ ಇಲ್ಲ. ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ, ಈಗ ನೀನ್ ಮನೆಗೆ ಹೊರಡು ಅಂತ ಓಡಿಸ್ಬಿಟ್ಟ. ಅದಕ್ಕೆ ನಾನ್ ಮನೆಗ್ ಬಂದೆ. ಮದರ್ ಇಂಡಿಯಾ ಇಷ್ಟು ಡೀಪ್ ಆಗಿ ಫೀಲ್ ಆಗೋ ನೆಸೆಸಿಟಿ ಇಲ್ಲ. ಅಮ್ಮ ಅಲ್ವಾ, ಸ್ವಲ್ಪ ಎಕ್ಸ್ಟ್ರಾ ಸಿಂಪತಿಗೆ ಜಾಸ್ತಿನೇ ಡವ್ ಮಾಡ್ಬಿಟ್ಟೆ. ನಚ್ಚಿ, ಅದಕ್ಕಲ್ಲ ಕಣೋ. ಭೂಮಿ ನಮ್ಮನೆಗ್ ಸೊಸೆಯಾಗಿ ಬಂದು 4 ತಿಂಗಳಾಯ್ತು. ನ್ಯಾಯವಾಗಿ ನೋಡಿದ್ರೆ ಇಷ್ಟೊತ್ತಿಗೆ ನಾವು ಹೋಗಿ ಅವ್ರ ತಾಯಿನ ಮಾತಾಡಿಸ್ಬೇಕಿತ್ತು. ಅವ್ರಿಗೆ ನಾವು ಹೇಳ್ಬೇಕಿತ್ತು, ಭೂಮಿ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಡಿ, ಹಾಗೆ ನಮ್ಮ ಮಗ ನಿಮ್ಮನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಸ್ತಾನೆ ಅಂತ. ಆದ್ರೆ ನಾವು ಯಾಕೆ ಇದುವರೆಗೂ ನೀವ್ ಯಾರು ಅವ್ರ ತಾಯಿ ಮೀಟ್ ಮಾಡೇ ಇಲ್ವಾ? ಇಲ್ಲ ಕಣೋ. ಅಮ್ಮ ಭೂಮಿನ ಈ ಮನೆ ಸೊಸೆ ಅಂತ ಒಪ್ಕೋತಾರೋ ಇಲ್ವೋ ಅನ್ನೋ ಭಯ ಇತ್ತು. ಅದಕ್ಕೋಸ್ಕರ ನಾವ್ಯಾರು ಅವ್ರ ತಾಯಿನ ಹೋಗಿ ನೋಡೋ ಧೈರ್ಯ ಮಾಡ್ಲೇ ಇಲ್ಲ. ಆದ್ರೆ ಈಗಮ್ಮ ಭೂಮಿನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಷ್ಟೇ. ಆದ್ರೆ ಭೂಮಿ ಬಗ್ಗೆ ಅವ್ರಿಗೀಗ ಅನುಕಂಪ ಬಂದಿದೆ. ಮುಂದೊಂದ್ ದಿನ ಅಮ್ಮ ಭೂಮಿನ ಸೊಸೆ ಅಂತ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗ್ ಬರ್ತಾ ಇದೆ. ಅಮ್ಮ, ನಚ್ಚಿ ಹೇಳ್ದಾಗೆ ನಾವ್ ಹೋಗಿ ಭೂಮಿ ತಾಯಿನ ಮಾತಾಡಿಸ್ಕೊಂಡ್ ಬರೋಣ. ನಾನ್ ಬರಲ್ಲ, ನೀವ್ ಬೇಕಾದ್ರೆ ನಚ್ಚಿ ಜೊತೆ ಹೋಗಿ ಅವ್ರಿಗೆ ಧೈರ್ಯ ಹೇಳ್ಬನ್ನಿ. ಥ್ಯಾಂಕ್ಸ್ ಅಮ್ಮ. ನಚ್ಚಿ, ಅಮ್ಮ ಹೇಳದ್ ಕೇಳಿಸ್ತಲ್ಲ, ನಾವ್ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಬಾ. ಈಗ ಆ ಭಾಗಿನ್ ನೋಡಕ್ ಹೋಗ್ಲಿಲ್ಲ ಅಂದ್ರೆ ಸಂಗೀತಂಗಂತೂ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದಕ್ಕೆ ಅವಕಾಶ ಕೊಡ್ಬಾರ್ದು. ಸಂಗೀತ, ನೀ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಈಗಾಗ್ಲೇ ನಾವೆಲ್ಲ ಹೋಗಿ ನೋಡ್ಕೊಂಡ್ ಬರ್ಬೇಕಾಗಿತ್ತು ಅವ್ರ ತಾಯಿನ. ಅಟ್ಲೀಸ್ಟ್ ಈಗ್ಲಾದ್ರೂ ಹೋಗ್ ಬರೋಣ. ನಡಿ, ನಿಮ್ ಜೊತೆ ನಾನು ಬರ್ತೀನಿ. ಸರಿ, ಹೊರಡೋಣ. ಹಾ, ಫಾಲೋ ಹೋಗಿ ಹೋಗ್ತಾರಲೆ. ಬರ್ತೀನಮ್ಮ. ದೇವಿ, ನೀವು 1 ನಿಮಿಷ ಇರು. ಅಲ್ಲ, ಫಸ್ಟ್ ಟೈಮ್ ನೋಡೋದಕ್ ಹೋಗ್ತಿದೀವಿ, ಬರೀ ಕೈಲಿ ಹೋಗೋದ್ ಹೇಗೆ? ಒಂದ್ ಕೆಲ್ಸ ಮಾಡೋಣ, ಹೋಗ್ತಾ ದಾರಿನಲ್ಲಿ ಹಣ್ಣು ಹಂಪ್ಲು ತಗೊಂಡ್ ಹೋಗೋಣವಾ? ಹಾ, ಬಟ್ ಅದನ್ನ ಒಳಗಡೆ ಬಿಡ್ತಾರೋ ಇಲ್ವೋ ಅಜಿತ್ನ ಕೇಳಿ ಬರ್ತೀನಿ. ಅತ್ತೆ ಬೇಡ, ದಯವಿಟ್ಟು ಕಾಲ್ ಮಾಡ್ಬಿಡಿ. ನೀವು ಅಜಿತ್ ಬ್ರೋ ಕಾಲ್ ಮಾಡ್ಬಿಟ್ಟು ಕೇಳಿದ್ರೆ ಅವ್ನ್ 100% ಇಲ್ಲ 1000% ಬೇರ್ಬೇಡಿ ಅಂತ ಇಲ್ಲೇ ಬ್ಯಾರಿಕೇಡ್ ಹಾಕ್ಬಿಡ್ತಾನೆ. ಕರೆಕ್ಟು ದೇವ್ಯಾನಿ, ನಚ್ಚಿ ಹೇಳ್ದಾಗೆ ಮಾಡ್ತಾನೆ. ಅವನು ಯಾವ ಕಾರಣಕ್ಕೆ ನಚ್ಚಿನ ಅವಾಯ್ಡ್ ಮಾಡುದ್ನೋ ಏನೋ ಗೊತ್ತಿಲ್ಲ. ನಾವೆಲ್ರೂ ಬರ್ತಿದೀವಿ ಅಂತ ಗೊತ್ತಾದ್ರೆ ಕನ್ಫರ್ಮ್ ಆಗಿ ನಮಗ್ ಫೋನ್ ಮಾಡಿ ಬರ್ಬೇಡಿ ಅಂತಾನೆ ಹೇಳ್ತಾನೆ. ದೇವ್ಯಾನಿ, ಯಾಕೋ ಗೊತ್ತಿಲ್ಲ, ನಂಗಿವತ್ತು ಭಾಗ್ಯಮ್ಮವ್ರನ್ನ ನೋಡಿ ಅವ್ರಿಗೆ ಸಾಂತ್ವನ ಹೇಳ್ಬೇಕು ಅನ್ನಿಸ್ತಿದೆ. ಪಾಪ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗತ್ತಲ್ವಾ ದೇವಯಾನಿ? ಕರೆಕ್ಟ್, ಹೋಗೋಣ. ಇದೇನಿದು ಜೀಪ್ ಬಿಟ್ರೆ ಬೇರೆ ಯಾವ ಕಾರು ಕಾಣ್ತಿಲ್ಲ. ಗಣೇಶನ್ ಫೋನ್ ಮಾಡು, ಡ್ರೈವರ್ ಕಾಲ್ ಮಾಡು. ಹಲೋ ಗಣೇಶಣ್ಣ, ಏನಿದು ಮಾವನ್ ಜೀಪ್ ಬಿಟ್ರೆ ಇಲ್ಲಿ ಬೇರೆ ಯಾವ ಕಾರು ಇಲ್ಲ? ಹೌದಾ? ಏನಂತು? ಪಾಪ್ಸಿ ಹೇಳಿದಾರೆ ಅಂತ ಕಾರ್ನ ಸರ್ವಿಸಿಂಗ್ ತಗೊಂಡೋಗಿದ್ದಾನೆ. ಇವತ್ತೇ ತಗೊಂಡ್ ಹೋಗ್ಬೇಕಾ ಅವನು? ಏನ್ ಮಾಡತ್ತೀಗ? ನನ್ಗದೆಲ್ಲ ಏನು ಗೊತ್ತಿಲ್ಲ. ಒಟ್ನಲ್ಲಿ ನಾನಿವತ್ತು ಭಾಗ್ಯಮ್ಮವ್ರನ್ನ ನೋಡ್ಲೇಬೇಕು, ಕರ್ಕೊಂಡ್ ಹೋಗು. ನೀವೆಲ್ಲ ಇಲ್ಲಿದ್ದೀರಾ? ಸರಿ ಅಕ್ಕ, ನನಗೆ ಲೇಟ್ ಆಗ್ತಿದೆ, ಬರ್ತೀನಿ. ಶ್ರವಣ, 1 ನಿಮಿಷ ಇರೋ. ಏನಕ್ಕ? ಅದು ನಾವ್ 3 ಜನ ಒಂದ್ ಕಡೆ ಹೋಗ್ಬೇಕಿತ್ತು, ನಮ್ಮನ್ನ ಡ್ರಾಪ್ ಮಾಡ್ಬಿಡೋ ಪ್ಲೀಸ್. ಎಲ್ಲಿಗೆ? ಅದು ನಚ್ಚಿ, ಏನೋ ನೀನು ಎಲ್ಲಾನು ನಿನ್ಗೆ ಇಲ್ಲೇ ಹೇಳ್ಬೇಕಾ? ಹೋಗ್ತಾ ದಾರಿನಲ್ಲಿ ಹೇಳ್ತೀವಿ, ಕರ್ಕೊಂಡ್ ನಡಿ. ಸರಿ, ಬೇಗ ಬನ್ನಿ. ನಡಿ, ಹೊತ್ತಾಗುತ್ತೆ, ನಡಿಯೋ. ಸಂಗೀತ ಜೈಲು ಅಂತ ಯಾಕೆ ಹೇಳಲಿಲ್ಲ ಶ್ರವಣ್ಗೆ? ಏನೂ ಮಿಸ್ ಹೊಡಿತಿದ್ಯಲ್ಲ. ದೇವಯಾನಿ, ಅಲ್ಲೇನ್ ಮಾಡ್ತಿದ್ದೆ? ಬಾ ಬೇಗ. ಏನಾದ್ರೂ ಮರ್ಗ್ನ ಅಂತ ಯೋಚನೆ ಮಾಡ್ತಿದ್ದೆ. ಬಂದೆ. ಭೂಮಿ ನೋಡು, ಈಗ ನಿಮ್ ತಾಯಿಗೆ ನಾವಿಬ್ರು ಮದ್ವೆ ಆಗಿದ್ದೀವಿ ಅನ್ನೋ ವಿಚಾರ ಮಾತ್ರ ಹೇಳೋದು. ನಮ್ಮಿಬ್ರು ಕಾಂಟ್ರಾಕ್ಟ್ ಮದ್ವೆ ಆಗಿರ್ಬೋದು, ನಾನು ಆ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದಾಗೆ ಈ ವಿಚಾರನೆಲ್ಲ ನಾನ್ ಮಾತಾಡ್ತೀನಿ. ನಿಮ್ ತಾಯಿ ನಿನ್ನ ಮೇಲೆ ಸಿಟ್ ಮಾಡ್ಕೊಳ್ದೇ ಇರೋ ತರ, ಕೋಪ ಮಾಡ್ಕೊಳ್ದೇ ಇರೋ ತರ ನಾನ್ ಹ್ಯಾಂಡಲ್ ಮಾಡ್ತೀನಿ. ಪ್ಲೀಸ್ ಭೂಮಿ, ಅರ್ಥ ಮಾಡ್ಕೋ. ಇದನ್ ಬಿಟ್ಟು ನಮ್ಗೆ ಬೇರೆ ಆಪ್ಷನ್ ಇಲ್ಲ ಭೂಮಿ. ಅಕ್ಕ, ನನ್ನನ್ನು ಯಾಕೆ ಕರ್ಕೊಂಬಂದಿರಿಗೆ? ಅವ್ರ ತಾಯಿ ವಿರುದ್ಧ ಕೇಸ್ ತಗೊಂಡ್ರೆ ನಾನೇ ಅಂತ ಗೊತ್ತಲ್ವ ನಿನ್ಗೆ? ಯಾಕೆ ಕರ್ಕೊಂಬರ್ಕೋದೆ? ಶ್ರವಣ, ಅದು ನಿನ್ ಕೆಲ್ಸ ಕಣೋ. ಇದು ಫ್ಯಾಮಿಲಿ. ಕೆಲ್ಸ ಬೇರೆ, ಫ್ಯಾಮಿಲಿ ಬೇರೆ.
ಎರಡು ಒಂದೇ ಆಗುತ್ತಾ ಹೇಳು? ಅತ್ತಿಗೆ ಈಗ ನಮ್ ಫ್ಯಾಮಿಲಿ. ಅದಲ್ದೆ ನೀವ್ ಯಾರು ಅವ್ರ ತಾಯಿನ ಇದುವರೆಗೂ ಬಂಧುಗಳಾಗೆ ಮೀಟ್ ಮಾಡಿಲ್ಲ. ಅದೇ ದೊಡ್ಡ ತಪ್ಪು. ಈಗ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂದ್ರೆ ಏನ್ ಅರ್ಥ? ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ರುಚಿ. ಅಕ್ಕ ನಾ ಹೊಡ್ತೀನಿ. ಶ್ರವಣ, ಒಳ್ಳೆ ಸಣ್ಣ ಮಗು ತರ ಹಠ ಮಾಡ್ತೀಯಲ್ಲೋ. ಸುಮ್ನೆ ಬಾರೋ ಲಚ್ಚಿ, ಕರ್ಕೊಂಡ್ ಬಾರ. ಅಜಿತಾ, ಅಮ್ಮ ನೀವ್ಯಾಕೆ ಬರಕ್ ಹೋದ್ರಿ? ಅಂದ್ರೆ ನೀವೇನಿಲ್ಲಿ ಅಂದ್ರೆ? ಸರಿ ಹೋಯ್ತು, ಇಷ್ಟೊತ್ತು ನಿಮ್ ಮಾವಂಗ್ ಅರ್ಥ ಮಾಡ್ಸಿದ್ದಾಯ್ತು, ಈಗ ನಿನಗ್ ಬೇರೆ ಅರ್ಥ ಮಾಡಿಸ್ಬೇಕಾ? ಸರಿನಪ್ಪ, ನಾನ್ ಯಾಕೆ ಬಂದೆ ಅಂತ ಹೇಳ್ತೀನಿ. ನಾನು ನನ್ನ ಬೀಗ್ರು ನೋಡೋದಕ್ಕೆ ಬಂದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.